ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ಗಣೇಶ ಡೋಡೋನಿ ಕರ್ಕೊಂಡ್ಬಂದಿದ್ದೀನಿ. ಇವತ್ತು ನಾವು ವಿಸಿಟ್ ಮಾಡ್ತಿರುವಂಥ ಪ್ಲೇಸ್ ಬಂದುಬಿಟ್ಟು ವಿಜಯಪುರ ಟೌನಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗಣೇಶ ತಯಾರಕರು ಅಂತ. ಇವ್ರ ಹತ್ರ 4 ಅಡಿಯಿಂದ 6 ಅಡಿವರೆಗೂ ಇವ್ರ ಹತ್ರ ಗಣೇಶ ಮೂರ್ತಿಗಳು ಇವ್ರ ಹತ್ರ ಅವೈಲಬಿಲಿಟಿ ಇರುತ್ತೆ. ಬನ್ನಿ, ಹಾಗಿದ್ರೆ ಇವ್ರ ಹತ್ರ ಈ ವರ್ಷ ಯಾವ ರೀತಿಯ ಗಣೇಶ ಮೂರ್ತಿಗಳು ಇವ್ರ ಹತ್ರ ನಮಗೆ ನೋಡುತ್ತಿರುತ್ತೆ ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ವೆಂಕಟೇಶ್ವರ ಕಾನ್ಸೆಪ್ಟು. ನಾಮದ ಮೇಲೆ ಕೂತಿರೋದು ವೆಂಕಟೇಶ್ವರ. ನೀವು ಇಲ್ಲಿ ನಾಮ ಅಬ್ಸರ್ವ್ ಮಾಡ್ಬೋದು. ಹಾಗೆ ಚಂದ್ರ ನೋಡ್ಬೋದು. ಇದು ಬಂದು ಸ್ಕಿನ್ ಕಲರು. ಹಾಗೆ ನಾವು ಇಲ್ಲಿ ಮುಂದೆ ಬರ್ತಾ ಹೋದರೆ ಇದು ನಿಮಗೆ ಕಲರೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಬಂದು ಆ್ಯಶ್ ಕಲರ್ ಇರುತ್ತೆ. ಇದು ಸೇಮ್ ಕಾನ್ಸೆಪ್ಟ್. ಶಂಟ್ರ ನೋಡ್ತಾ ಇರ್ಬೋದು, ಚತ್ರ ಎಲ್ಲ ಸೇಮ್ ಇರುತ್ತೆ, ಆದರೆ ಕಲರೇಷನ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹಾಗೆ ಇದು ಬಂದುಬಿಟ್ಟು ವಿಷ್ಣುವಿನ ಕಾನ್ಸೆಪ್ಟ್ ಸ್ನೇಹಿತರೆ. ಸೇಮ್ ಇದು ಸೇಮು ನಾಮದ ಮೇಲೆ ಕೂತಿರೋದು. ಹಾಗೆ ಇದು ಬಂದು ವಿಷ್ಣುವಿನ ಕಲರ್, ಅಂದರೆ ನೀಲಿ ಕಲರು. ಸೇಮ್ ನಿಮಗೆ ಆ ಕಲರಲ್ಲಿ ಈ ಗಣೇಶ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಹಾಗೆ ನಾವು ಇಲ್ಲಿ ಮುಂದೆ ಬರ್ತಾ ಹೋದರೆ ನಿಮಗೆ ಇದು ಡೊಳ್ಳು ಹೊಟ್ಟೆ ಗಣೇಶ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ನೋಡಿ ಎಷ್ಟು ಸೊಂಡ್ಲು ಮೇಲೆ ಎಷ್ಟು ಸಿಂಪಲಾಗಿ ನಿಮಗೆ ಎಲ್ಲ ಶೇಡ್ಸ್ ಎಲ್ಲ ಇದೆ. ಹಾಗೆ ಇದು ಗಣೇಶಂದು ಹೊಟ್ಟೆ ನೋಡ್ಬೋದು, ಎಷ್ಟು ಡೊಳ್ಳು ಹೊಟ್ಟೆ ಗಣೇಶ ಇದೆ. ಹಾಗೆ ಕೈಯಲ್ಲಿ ಆಡೋರು ಇವೆಲ್ಲ ಅಬ್ಸರ್ವ್ ಮಾಡ್ಬೋದು. ಹಾಗೆ ಮುಂದೆ ಬರ್ತಾ ಹೋದರೆ ಒಂದೊಂದು ಮಾಡಲಲ್ಲಿ 5 ರೀತಿಯ ವೆರೈಟಿ ಕಲರ್ಸ್ ಆಫ್ ಗಣೇಶ ಐಡಲ್ಸ್ ಇದರಲ್ಲಿ ನಿಮಗೆ ಅವೈಲಬಿಲಿಟಿ ಇರುತ್ತೆ. ನೀವು ಈ ಕಡೆ ನೋಡೋಕ್ಕೆ ಹೋದರೆ ಇದು ಪರಿಶುದ್ಧವಾದ ಮಣ್ಣಿನ ಗಣೇಶ ಮೂರ್ತಿಗಳ ಸ್ನೇಹಿತರೆ. ಮತ್ತು ನೀವು ಅಬ್ಸರ್ವ್ ಮಾಡ್ಬೋದು, ಯಾವುದೇ ರೀತಿಯ POP ಅಲ್ಲ, ಯಾವುದೇ ರೀತಿ POP ಅಲ್ಲ. ಇದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಳಗೆಲ್ಲ ಪರಿಶುದ್ಧವಾದ ಮಣ್ಣಿನ ಗಣೇಶ ಮೂರ್ತಿಗಳೇ. ಇದು ಯಾರು POP ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ವೆರೈಟಿ ಗಣೇಶ ಮೂರ್ತಿಗಳು 4 ಅಡಿಯಿಂದ 6 ಅಡಿವರೆಗೂ ನಿಮಗೆ ಡಿಫ್ರೆಂಟ್ ಶೇಡ್ಸಲ್ಲಿ ನಿಮಗೆ ಗಣೇಶ ಮೂರ್ತಿಗಳು ಇಲ್ಲಿ ಅವೈಲಬಿಲಿಟಿ ಇದೆ. ಏನಕ್ಕೆ ಇವರಲ್ಲಿ ಎಲ್ಲ ಟವರ್ ಹಾಕಿದ್ದಾರೆ ಅಂತಂದರೆ, ಇದು ಗಣೇಶ ಮೂರ್ತಿಗಳು 6 ಅಡಿ ಎಲ್ಲ ಫುಲ್ ಪೇಂಟಿಂಗ್ ಎಲ್ಲ ಫುಲ್ ರೆಡಿಯಾಗಿದೆ. ಅದು ಅದ್ರ ಮೇಲೆ ಧೂಳು ಬಿದ್ದು ಹಾಳಾಗಬಾರ್ದು ಅಂತಂದ್ಬಿಟ್ಟು ಎಲ್ಲದ್ರ ಮೇಲೆ ಟವರ್ ಹಾಕಿದ್ದಾರೆ. ಒಂದೊಂದನ್ನು ಓಪನ್ ಮಾಡಿ ತೋರಿಸೋಕ್ಕಾಗಲ್ಲ. ಸೊ ಅದು ರ್ಯಾಂಡಮ್ ಆಗಿ ತೋರಿಸ್ತೀನಿ, ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ವೈಟ್ ಕಲರ್ ಪಂಚೆ ಡೆಕೋರೇಷನ್ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ. ಹಾಗೆ ಇದೊಂದು ಸ್ಕಿನ್ ಟೋನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಸ್ವಲ್ಪ ಆ್ಯಶ್ ಕಲರ್ ಇದೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಸೇಮು ವಿಷ್ಣುವಿನ ಕಾನ್ಸೆಪ್ಟೇ, ಆದರೆ ನೋಡೋದು ತುಂಬ ಚೆನ್ನಾಗಿದೆ. ಆದರೆ ನಾವು ಇಲ್ಲಿ ನೆಕ್ಸ್ಟ್ ಮುಂದೆ ಬರ್ತಾ ಹೋದರೆ ಸ್ನೇಹಿತರೆ, ಇದು ಬಂದುಬಿಟ್ಟು ಆಲ್ರೆಡಿ ಎಲ್ಲ ಏನಪ್ಪ ಫಿನಿಶಿಂಗ್ ಎಲ್ಲ ಚಾಟ್ ಪೌಡ್ರಿಂದ ಎಲ್ಲ ಫಿನಿಶಿಂಗ್ ಆಗಿದೆ. ಇದು ಫಿನಿಶಿಂಗ್ ಆಗೋಕ್ಕಿಂತ ಮುಂಚೆ ಇರೋ ಮಾಡೆಲ್. ಇದು ಫಿನಿಶ್ ಆದಮೇಲೆ ಗಣೇಶ ಮೂರ್ತಿಗಳೆಲ್ಲ ಈ ಥರ ಬರುತ್ತೆ, ನೀವು ನೋಡ್ಬೋದು. ಅದು ಫಿನಿಶ್ ಆಗೋಕ್ಕಿಂತ ಮುಂಚೆ ಆ ಥರ ಇರುತ್ತೆ, ಫಿನಿಶ್ ಆದಮೇಲೆ ಗಣೇಶ ಮೂರ್ತಿ ಈ ಥರ ಇರುತ್ತೆ ಸ್ನೇಹಿತರೆ. ಹಾಗೆ ನಾವು ಆ ಕಡೆ ಇನ್ನೂ ವೆರೈಟಿ ಗಣೇಶ ಮೂರ್ತಿಗಳಿದೆ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು, ಒಂದೊಂದು ಬೇರೆ ಶೇಡ್ಸಲ್ಲಿದೆ, ಡಿಫ್ರೆಂಟ್ ಆಗಿದೆ. ಪ್ರತಿಯೊಂದೂ ನೀವು ಇಲ್ಲಿ ನೋಡ್ಬೋದು. 4 ಅಡಿಯಿಂದ 6 ಅಡಿವರೆಗೂ ಗಣೇಶ ಮೂರ್ತಿಗಳು ನಿಮಗೆ ಅವೈಲಬಿಲಿಟಿ ಇರುತ್ತೆ. ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇದು ಬಂದು ಕೃಷ್ಣಂದು ಕಾನ್ಸೆಪ್ಟ್ ಸ್ನೇಹಿತರೆ. ಇಲ್ಲಿ ನೋಡಿ, ನಿಮ್ಮ ಮೇಲ್ಗಡೆ ಮರದ ಕೆಳಗಡೆ ಕೃಷ್ಣ ಕೂತಿರೋದು. ಇಲ್ಲಿ ನೋಡಿ, ನೀವು ಇಲ್ಲಿ ಪೇಟ ನೋಡ್ಬೋದು. ಹಾಗೆ ಕಾಲ ಮೇಲೆ ಕಾಲ ಕೂತಿರೋ ಗಣೇಶ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಆದರೆ ಇಲ್ಲಿ ನವಿಲ್ ನೋಡ್ಬೋದು ಸ್ನೇಹಿತರೆ, ಗಣೇಶನ ಪಟ್ಟ ನವಿಲಿದೆ, ನವಿಲ್ ಅಬ್ಸರ್ವ್ ಮಾಡ್ಬೋದು. ಹಾಗೆ ಮುಂದೆ ನೋಡ್ತಾ ಹೋದರೆ ಇಲ್ಲಿ ಸುತ್ತಮುತ್ತ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಬೇರೆ ರೀತಿಯ ಗಣೇಶ ಮೂರ್ತಿಗಳು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀರಾ. ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇವೆಲ್ಲ ಒಂಥರ ದರ್ಬಾರ್ ಗಣೇಶಗಳ ಥರ ಇದೆ. ಒಂದೊಂದು ಬೇರೆ ಕಲರ್ ಇದೆ, ನೀವು ಬೇರೆ ನೋಡ್ಬೋದು. ಇಲ್ಲಿ ಬಂದು ರೆಡ್ ಕಲರ್ ಇದೆ, ಪಂಚಿ ಕಲರು. ಇಲ್ಲಿ ಬಂದು ಪಿಂಕಿಶ್ ಇದೆ, ಇಲ್ಲಿ ಬಂದು ಎಲ್ಲೋ ಇದೆ. ಹಾಗೆ ಇಲ್ಲಿ ಒಂದೇ ರೀತಿ ಮಾಡೆಲು, ಆದರೆ ಬೇರೆ ಶೇಡ್ಸಲ್ಲಿ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಪ್ರತಿಯೊಂದನ್ನು ನೀವು ನೋಡ್ಬೋದು ಇಲ್ಲಿ ಗಣೇಶ ಮೂರ್ತಿಗಳನ್ನು. ಹಾಗೆ ಸ್ನೇಹಿತರೆ, ಎಸ್ಪೆಷಲಿ ಈ ಗಣೇಶ ಮೂರ್ತಿ ನೋಡ್ಬೋದು, ಇದು ಸೇಮ್ ಶಿವನ ಕಾನ್ಸೆಪ್ಟು. ಅದು ಶಿವನ ಕಾನ್ಸೆಪ್ಟು, ಈ ಕಾನ್ಸೆಪ್ಟು ಶಿವಂದೆ, ಆದರೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದು ಬಂದು ನಾರ್ಮಲ್ ಸ್ಕಿನ್ನು ಇದು ಕಲರ್ ಬರುತ್ತೆ. ಇದು ಬಂದು ಸ್ವಲ್ಪ ಬ್ಲೂ ಇಶ್ ಬರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಇದು ಒಂದು ಟವರ್ ಹಾಕಿದ್ದಾರೆ, ಇದರಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು. ನೋಡಿ, ಇದು ಶಿವಂದು ಹುಲಿ ಚರ್ಮ ಇದೆ. ಹಾಗೆ ಇಲ್ಲಿ ಇದು ಕಲರಿನ ನೀವು ಅಬ್ಸರ್ವ್ ಮಾಡ್ಬೋದು, ಕಣ್ಣು ಅಬ್ಸರ್ವ್ ಮಾಡ್ಬೋದು, ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ನಂದಿ ಮೇಲೆ ಕೂತಿದ್ದಾನೆ ಶಿವ. 6 ಫೀಟ್ ಗಣೇಶ ಸ್ನೇಹಿತರೆ. ನಿಮಗೆ ಇದು ಮನೆಯಿಂದ ಹಿಡಿದು ಇಲ್ಲಿವರೆಗೂ ನಿಮಗೆ ಕೌಂಟ್ ಬರುತ್ತೆ. ಬರೀ ಗಣೇಶ ಮಾತ್ರ ಕೌಂಟ್ ಬರೋಲ್ಲ. 6 ಫೀಟು ಕೆಳಗಿಂದ ಮೇಲೆವರೆಗೂ, ಅಡಿಯಿಂದ ಮುಡಿವರೆಗೂ. ಹಾಗೆ ಇಲ್ಲಿ ನೀವು ನಂದಿನ ಅಬ್ಸರ್ವ್ ಮಾಡ್ಬೋದು, ನಂದಿ ಮೇಲೆ ಕೂತಿರೋ ಶಿವ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೆ ಈ ಕಡೆಯೂ ಅಷ್ಟೇ, ಸೇಮ್ ಶಿವನ್ ಕಾನ್ಸೆಪ್ಟೇ, ಆದರೆ ಕಲರಿನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ನೋಡ್ಬೋದು, ಇದು ಶಿವನ್ ಕಾನ್ಸೆಪ್ಟೇ, ಆದರೆ ಇದು ಬಂದು ಬ್ಲೂ ಕಲರಲ್ಲಿ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಇದು ಫುಲ್ ಕಲರಿಂಗ್ ಎಲ್ಲ ಪೇಂಟಿಂಗ್ ಎಲ್ಲ ಆಗಿದೆ, ಇನ್ನೂ ಕಣ್ಣೊಂದು ಪೇಂಟಿಂಗ್ ಇದೆ ಅಷ್ಟೇ. ಸೊ ಅದಕ್ಕೆ ಅವ್ರು ಟವರ್ ಕ್ಲೋಸ್ ಮಾಡಿದ್ದಾರೆ, ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇದು. ಹಾಗೆ ನೀವು ಈ ಕಡೆ ನೋಡ್ತಾ ಹೋದರೆ ಇದು ಇನ್ನೂ ಆಲ್ಮೋಸ್ಟ್ ಎಲ್ಲ ಚಾಟ್ ಪೌಡ್ರಿಂದ ಎಲ್ಲ ಫಿನಿಶಿಂಗ್ ಆಗಿದೆ. ಇದೆಲ್ಲ ಪ್ರತಿಯೊಂದು ಗಣೇಶ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆದರೆ ಇನ್ನೂ ಪೇಂಟಿಂಗ್ ಇದೆ ಅಷ್ಟೇ ಸ್ನೇಹಿತರೆ. ಇದು ಬಂದು ವಿಷ್ಣುವಿನ ಕಾನ್ಸೆಪ್ಟು, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಗಣೇಶನ ತಲೆ ಮೇಲೆ ನಾದರ ಸರ್ಪ ಇದೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇದನ್ನು. ಹಾಗೆ ಇಲ್ಲಿ ಮುಂದೆ ಬರ್ತಾ ಹೋದರೆ ನೀವು ಇಲ್ಲಿ ಮುಂದೆ ನೋಡ್ತಾ ಇರ್ಬೋದು, ಇದು ಪ್ರತಿಯೊಂದು ಗಣೇಶ ಮೂರ್ತಿಗಳು ಇವೆಲ್ಲ ಶಿವನ್ ಕಾನ್ಸೆಪ್ಟೇ,
ಆದರೆ ಇನ್ನೂ ಪೇಂಟಿಂಗ್ ಇದೆ, ಆದರೆ ಒಂದೊಂದು ಡಿಫ್ರೆಂಟ್ ಕಲರ್ಸಲ್ಲಿ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಹಾಗೆ ಈ ಕಡೆ ನೋಡ್ಬೋದು ಸ್ನೇಹಿತರೆ, ಇದು ನೋಡ್ಬೋದು, ಇದು ವೆಂಕಟೇಶ್ವರ ಕಾನ್ಸೆಪ್ಟ್. ಇಲ್ಲಿ ನೀವು ಆಂಜನೇಯ ನೋಡ್ಬೋದು, ಇಲ್ಲಿ ಒಂದು ಗರುಡ ದೇವ ನೋಡ್ಬೋದು. ಇದು ಆ ಕಾನ್ಸೆಪ್ಟಲ್ಲಿ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಹಾಗೆ ಇಲ್ಲಿ ಮುಂದೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಶಿವನ ಲಿಂಗ ಇದೆ, ಶಿವನ ಪಟ್ಟ ಗಣೇಶ ಶಿವನ ತಪ್ಕೊಂಡು ಕೂತಿರೋ ಥರ ಇದೊಂದು ಕಾನ್ಸೆಪ್ಟು. ಇದು ಬಂದು ನಾಟಡಿ ಬರುತ್ತೆ. ಹಾಗೆ ಇಲ್ಲಿ ಮುಂದೆ ಬರ್ತಾ ಹೋದರೆ ನೋಡಿ, ಎಲ್ಲನೂ ಒಂದೇ ಥರ ಪ್ಯಾಟ್ರನ್ನೇ, ಆದರೆ ಒಂದೊಂದು ಡಿಫ್ರೆಂಟ್ ಕಲರ್ಸಲ್ಲಿ ನಿಮಗೆ ಅವೈಲಬಿಲಿಟಿ ಇರುತ್ತೆ ಸ್ನೇಹಿತರೆ. ಹಾಗೆ ಈ ಕಡೆ ನೋಡ್ಬೋದು, ಇದು ಫುಲ್ ನೋಡ್ತಾ ಬರ್ಬೋದು ಸ್ನೇಹಿತರೆ. ಇದೆಲ್ಲನೂ ಸ್ನೇಹಿತರೆ ನೀವಿಲ್ಲಿ ನೋಡ್ಬೋದು, ಇದು ಬಂದು ದರ್ಬಾರ್ ಟೈಪ್ ಗಣೇಶ. ಇದು ಬಂದು ಯೆಲ್ಲೋ ಕಲರಲ್ಲಿ ನಿಮಗೆ ಬರೀ ಪಂಚೆ ಮಾತ್ರ ನಿಮಗೆ ಸದ್ಯಕ್ಕೆ ಪೇಂಟ್ ಮಾಡಿದ್ದಾರೆ. ಇನ್ನೂ ಬೇರೆ ಅಬ್ಸರ್ವ್ ಮಾಡ್ಬೋದು, ಒಂದಕ್ಕೊಂದು ಸೇಮ್ ಎಲ್ಲನೂ ದರ್ಬಾರ್ ಗಣೇಶನೇ, ಆದರೆ ಕಲರಿಂಗ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ನಿಮಗೆ. ಸ್ನೇಹಿತರೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಮುಂಬೈ ಲಾಲ್ಬಾಗ್ ಗಣೇಶ. ಇದು ಫುಲ್ ಪರಿಶುದ್ಧವಾದ ಮಣ್ಣಿನ ಗಣೇಶನೇ. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಲೈನ್ ಫುಲ್ ಎಲ್ಲ ಅದೇ ಎಲ್ಲನೂ ನಾಟಡಿ ಗಣೇಶ. ಚಾಟ್ ಪೌಡ್ರಿಂದ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಫಿನಿಶಿಂಗು. ಇನ್ನು ಪೇಂಟಿಂಗ್ ಒಂದು ಪೆಂಡಿಂಗ್ ಇದೆ ಅಷ್ಟೇ. ಹಾಗೆ ನಾವು ಈ ಕಡೆ ನೋಡ್ತಾ ಹೋದರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನೀವಿಲ್ಲಿ ಗಣೇಶ ಏನಪ್ಪ ಕೊಳಲ್ ಮೇಲೆ ಕೂತಿರೋದು ನೀವು ನೋಡ್ಬೋದು. ಇಲ್ಲಿ ಯಾವ ಥರ ಸ್ಟೈಲಿಶ್ ಆಗಿ ಕೂತಿದ್ದಾನೆ ಗಣೇಶ ಅನ್ನೋದನ್ನು ನೋಡ್ಬೋದು. ಇದು ಬಂದು ನಾಟಡಿ ಗಣೇಶ. ಹಾಗೆ ನೋಡಿ, ಇಲ್ಲಿ ನಿಮಗೆ ಕೃಷ್ಣ ಕೈಯಲ್ಲಿ ನಿಮಗೆ ಕೊಳಲ್ ಬರೋ ಥರ ಸ್ಪೇಸಿಂಗ್ ಬಿಟ್ಟಿದ್ದಾರೆ. ಇದು ಕೃಷ್ಣನ ಕಾನ್ಸೆಪ್ಟ್ ಇದು. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ನೇಹಿತರೆ, ಇದು ಪರಿಶುದ್ಧವಾದ ಮಣ್ಣಿನ ಗಣೇಶನೇ, ಯಾವುದೇ ರೀತಿಯ POP ಯೂಸ್ ಮಾಡಲ್ಲ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲನೂ ಒಂದೇ ರೀತಿಯ ಗಣೇಶ ಐಡಲ್ತೆ, ಆದರೆ ಬೇರೆ ಕಲರ್ಸಲ್ಲಿ ನಿಮಗೆ ಅವೈಲಬಿಲಿಟಿ ಇದೆ. ಪ್ರತಿಯೊಂದು 4 ಫೀಟ್ ನಿಮಗೆ ಗಣೇಶ ಸಿಗುತ್ತೆ. 4 ಫೀಟಿಂದ 6 ಫೀಟ್ವರೆಗೂ ಸಿಗುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಒಂದೊಂದು ಇಲ್ಲಿ ನೋಡಿ, ಇಲ್ಲಿ ಕೆಂಪು ಕಲರ್ ಇರುತ್ತೆ, ಇಲ್ಲಿ ಬಂದು ಹಳದಿ ಕಲರ್ಸ್ ಇರುತ್ತೆ, ಇದು ಬಂದು ಸ್ವಲ್ಪ ಆರೆಂಜ್ ಕಲರ್ಸ್ ಇರುತ್ತೆ. ಹಾಗೆ ಬೇರೆ ರೀತಿಯ ಇಲ್ಲಿ ನೋಡಿ ನಿಮಗೆ ಗೋಲ್ಡನ್ ಕಲರ್ಸ್ ಇರುತ್ತೆ. ಇದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ 6 ಅಡಿಯಿಂದ 4 ಅಡಿವರೆಗೂ ಎಲ್ಲ ಪ್ರತಿಯೊಂದು ಗಣೇಶ ಮೂರ್ತಿಗಳು ಇಲ್ಲಿ ಚಾಟ್ ಪೌಡ್ರಿಂದ ರೆಡಿಯಾಗಿದೆ. ಪೇಂಟಿಂಗ್ ಇದೆ ಅಷ್ಟೇ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಲೈನಾಗಿ ನೋಡ್ತಾ ಇರ್ಬೋದು. ಒಂದೊಂದು ಡಿಫ್ರೆಂಟ್ ಆಗಿರೋ ಐಡಲ್ಸ್ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ರಲ್ಲ, ನಾನು ನಿಮಗೆ ಈ ಗಣೇಶ ರೋಡನಲ್ಲಿ ಯಾವ ರೀತಿಯ ಗಣೇಶ ಮೂರ್ತಿಗಳಿದೆ ಪ್ರತಿಯೊಂದು ನಾನು ನಿಮಗೆ ತೋರಿಸಿದ್ದೀನಿ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರಲಿ, ಹಾಗೆ ಇವ್ರದ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ಎಕ್ಸಾಕ್ಟಾಗಿ ವಿಜಯಪುರ ಟೌನ್. ಪ್ರತಿಯೊಂದರ ಮಾಹಿತಿನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇವ್ರ ರಿಟೇಲ್ ಮತ್ತು ಹೋಲ್ಸೇಲ್ 2 ರೀತಿಯಲ್ಲೂ ಇವ್ರು ನಿಮಗೆ ಗಣೇಶ ಐಡಲ್ಸ್ನ ಅವ್ರು ನಿಮಗೆ ಕೊಡ್ತಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರು ಮತ್ತು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಅದಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಜಾಯಿನ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.